ಆಕಾಶ್ ಅವರು ಇಲ್ಲಿ ರೋಮಾಂಚನವಾದ ಗೇಮ್ ಆಡುತ್ತಿದ್ದಾರೆ. ಕಾರನ್ನು ತೆಗೆಯುವ ಪ್ರಯತ್ನ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಟ್ರಿ ಅಂದ್ರೆ ನಾವು ವೀಡಿಯೋ ಹಾಕಿದ್ವಿ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರ್ತಾವೆ. ಅಂದಂಗೆ ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಐತಿ. ನಂಗೆ ಅನ್ಸುತ್ತೆ ಎಲ್ಲರಿಗೂ ಗೊತ್ತೈತೆ ಅಂಥೇಳಿ. ಸೊ ಇವಾಗ ಲೆಫ್ಟ್ ತೊಗೊಂಡ್ಬಿಟ್ಟು ಹೋಗೋಣ ಬಾಬಾ ಬುಡನ್ಗೇರಿಗೆ. ಸೊ ಯಾರ್ಯಾರಿಗೆ ಗುಡ್ಡ ಬೆಟ್ಟ ಮಳೆ ಅಂದ್ರೆ ಇಷ್ಟ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿ. ಸ್ವಲ್ಪ ಜನಕ್ಕೆ ಬೀಚಸ್ ಅಂದ್ರೆ ಇಷ್ಟ ಇರ್ತೈತಿ, ಸ್ವಲ್ಪ ಜನಕ್ಕೆ ಗುಡ್ಗಳು ಅಂದ್ರೆ ಇಷ್ಟ ಇರ್ತಾವೆ. ಸೊ ನಿಮ್ಗೇನು ಇಷ್ಟ ಅನ್ನೋದು ನನಗೂ ಸ್ವಲ್ಪ ಗೊತ್ತಾಗಲಿ. ಮತ್ತು ವಾಹ್ ಏನು ಕಾಣತೈತಿ ವಿಡಿಯೋದಾಗ. ಸೂಪರ್ ಸೂಪರ್, ಪೈಸಾ ವಸೂಲ್ ಪೂರಾ. ಜರಿ ಫಾಲ್ಸ್ ಎಲ್ಲೋ ಹೊಂಟೇವಿ. ಇಲ್ಲಿ ಆನ್ ದ ವೇ ನೇಚರ್ಸ್ ಕಾಲ್ ಬ್ರೇಕಿಗೆ ತೊಗೊಂಡೆ. ಬಟ್ ಆವಾಜ್ ಕೇಳಿ ಫುಲ್ ಖುಷಿ ಆಯ್ತು. ನಿಮಗೂ ದಬಾ ಆವಾಜ್ ಕೇಳ್ತಿರ್ಬೇಕು, ಎಷ್ಟು ಮಸ್ತ್. ಓಹೋ ಹೋ, ಹಾ ಹಾ, ಕಾರ್ ಫುಲ್ ಹೊಲಸಾಗಿತ್ತೆ. ಮಳೆ ಸಲುವಾಗಿ ತಾನೇ ಎಲ್ಲ ವಾಶ್ ಆಗಿಬಿಟ್ಟೈತೆ. ಹೋಗುಣ್ರಿ, ಲೆಟ್ಸ್ ಗೋ ಲೆಟ್ಸ್ ಗೋ. ಎಸ್. ಸೊ ಫೈನಲಿ ಮುಂದೆ ನೋಡ ಯಾವ ಫಾಲ್ಸ್ ಇದು ಗೊತ್ತಿಲ್ಲ, ಬಟ್ ಹಿಂದ್ಗಡೆ ನೀವು ನೋಡ್ಬೋದು. ತುಂಬ ಸೂಪರ್ ಆಗೈತಿ, ನಿಮ್ಗೆ ತೋರಿಸ್ತೀನಿ. ಓಹೋ, ಹೆಂಗೈತೆ ಆಯ್ತು? ಮಸ್ತ್ ಚಳಿ ಅದೇನ್ರ ನೋಡ್ರಿ. ಫುಲ್ ಆನ್ ಕ್ಲೌಡ್ಸ್, ಫಾಗ್, ಏನು ತಲೆ ಗೊತ್ತಾಗವಲ್ತು. ಹೆಡ್ಲೈಟ್, ಫಾಗ್ ಲೈಟ್, ಹೆಜಾರ್ಡ್ ಲೈಟ್ ಎಲ್ಲ ಹಚ್ಚೇನಿ, ಅಂದ್ರೂ ಏನೋ ಕಾಣ್ತಾನೆ ಇಲ್ಲ. ನೋಡ್ರಿ ಮುಂದೆ ಗಾಡಿ ಬಂತು. ಈಗ ಒಂದು ಐಡಿಯಾ ಸಿಕ್ಕಿರ್ಬೇಕು ನಿಮ್ಗೆ ಯಾವ ಪರಿ ಐತೆ ಅಂತೇಳಿ. ಬಟ್ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲರೂ. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. 30 ಸ್ಪೀಡ್ ಮೇಲೆ ಹೊಂಟಿಲ್ಲ, ಯಾಕಂದ್ರೆ ಹೋಗೋ ಲಾಯಕ್ಕೂ ಇಲ್ಲಿ ರೋಡ್ ಇದು. ರೋಡ್ ಚಲೋ ಐತಿ, ಬಟ್ ಏನು ಕಾಣವಲ್ತದ. ಸ್ವಲ್ಪ ಸ್ವಲ್ಪ ಕಾಣತೈತಿ. ಆ್ಯಕ್ಚುಲಿ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟತಿ. ಅಲ್ಲೇ ಹೊಕ್ಕತ್ತೋ ಇಲ್ಲೋ ಗೊತ್ತಿಲ್ಲ, ಫುಲ್ ಡೇಂಜರ್. ಸುಮ್ಮನೆ ರಿವರ್ಸ್ ತೊಗೊಂಡು ಹೋಗೋದಂತೇನೆ. ಬಾಬಾ ಬುಡನ್ಗೇರಿ ಹಿಲ್ಸಿಗೆ ಹೊಂಟಿದ್ವಿ, ಬಟ್ ಈ ಗಿಡ ಬಿದ್ದಿರೋದು ನೋಡಿದ್ರೆ ಭಾಳ ಡೇಂಜರ್ ಕಾಣತೈತಿ. ಸೊ ಏನಂತೆ ಐಶು, ಇಟ್ಸ್ ಬೆಟರ್ ವಿಲ್ ಟೇಕ್ ರಿವರ್ಸ್ ಆ್ಯಂಡ್ ಗೋ ಬ್ಯಾಕ್. ಸೊ ಎರಡು ಇದು ಫ್ಲಾಪ್ ಹೊಡೆದು ನಮ್ಮ. ಎನಿವೇಸ್ ವಿ ಆರ್ ಸೇಫ್. ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ಇಲ್ಲಂತ್ರ ಹೋಗಕ್ಕೆ ಬರಂಗಿಲ್ಲ. ಈಗ ರಿವರ್ಸ್ ತೊಗೊಂಡು ಹೋಗ್ಬೇಕು. ಈಗ ಅವ್ನು ಹಿಂದಿನ ಒಂದು ಗಾಡಿ ಕಟ್ ಹಾಕತ್ತ, ನಮ್ಮದು ಆಗಲೇಬೇಕು ಅಂತ ಅನ್ಕೊಳತ್ತೀನಿ. ಫುಲ್ ಭಯಾನಕ. ಅವರು ಹೊಂಟಾರ ಹಿಂದಿನವರು. ಓ, ಅಲ್ಲಿ ಜಾಸ್ತಿ ಜನ ಇರ್ತಾರೆ. ಕಡೆ ಕಡೆ ಇಡಿ. ಸೊ ಆ ಕಡೆಯವ್ರು ಆ ಕಡೆ, ಈ ಕಡೆಯವ್ರು ಈ ಕಡೆ ಸಿಕ್ಕೊಂಡೇವಿ. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಚಾನ್ಸ್. ರಿವರ್ಸ್ ತಗೊಂಡು ವಾಪಸ್ ಹೋಯ್ತಾ ಇರಬೇಕಷ್ಟೆ. ಯವ್ವ 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 ಅಲ್ಲಿವ ನಾನು ಗಿಡ ಬಿದ್ದೈತೆ ಅವ್ವ. ಈಗ ಮತ್ತೆ ಹೋಗಬೇಕಲ್ಲ, ಅವ್ರು ಎಲ್ರಿ ಅಲ್ಲೇ ಸಿಕ್ಕೋತಾರಿಲ್ಲ ಅಂದ್ರೆ. ಕರೆ ಚಲೋ ಅಲ್ಲ. ನಾವು ವಾಪಸ್ ಬಂದಿದ್ದು ನೋಡ್ಲ, ಅವ್ ಹಿಂಗೆ ಕೈ ಮಾಡಿಕ್ಲ ಹೋಗೇ ಬಿಟ್ಟ. ಮಾಡಿ ಬರಾಕ ಗಾಡಿ ಟರ್ನ್ ಆತು. ಸ್ವಲ್ಪ ಹಿಂಗ್ ತಗೊಂಡ್ಬಿಟ್ಟೆ, ಫುಲ್ ಟರ್ನ್ ಆಗಿದ್ ಗಾಡಿ. ಗಾಡಿ ಟರ್ನ್ ಆತು, ವಾಪಸ್ ಮನೆಗೆ ಹೋಗೋಣ ನಡ್ರಿ. ಬ್ಯಾಡ್ ನಮಗ. ಆಲ್ ರೈಟ್, ನಮ್ಮ ಬಾಬಾ ಬುಡನ್ಗಿರಿ ಅಂತೂ ಫ್ಲಾಪ್ ಆಯ್ತು. ಏನಕ್ಕಂದ್ರೆ ನಮ್ಮ ಮುಂದೆ ಮರ ಬಿತ್ತು.
ಸೊ ನಾವೇನ್ ಮಾಡಕ್ ಹೊಂಟೇವ ಅಂದ್ರೆ ಎಲ್ಲಾರ್ಗೇ ತಡ್ರಿ ಗಾಡಿ ಹೋಗ್ಬೇಡ್ರಿ, ಗಿಡ ಬಿದ್ದತಿ ಅಂತ ಹೇಳಾಕತ್ತೀವಿ. ಸೊ ಎಲ್ರು ಸ್ವಲ್ಪ ಜನ ರೆಸ್ಪೆಕ್ಟ್ ಕೊಟ್ಟು ಯೂಟನ್ ತಗೋತಾರ, ಸ್ವಲ್ಪ ಜನ ಇಲ್ಲ ನಾನು ನೋಡ್ಕೊಂಡ ಬರವಂತ ಹೊಂಟಾರ, ನೋಡ್ಕೊಂಡ್ ಬರ್ಬಲ್ರಕ್ ನಾವ್ ಏನ್ ಮಾಡುದು ಇವಾಗ. ಪುಣ್ಯಕ್ ನಮ್ ಗೊತ್ತಿಲ್ಲ ನಮ್ ಮ್ಯಾವ್ ಇದ್ದಿದ್ರಿ ಏನಂತ. ಸ್ನೇಹಿತರೆ, ನಾವು ಇಲ್ಲಿ ಕಾಫಿ ಆರ್ಡರ್ ಮಾಡ್ತಾ ಇದೀವಿ. ಗರಂ ಕಾಫಿ ಮಾಡಿಕೊಡತ್ತಾರ ಅಂಕಲ್, ಮಸ್ತ. ಇಲ್ಲೇ ಗಿಡ ದಾಟ್ ಹೊಂಟ್ವಿ, ಈಗ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಇವ್ರನ್ನ ಕೇಳೋಣಂತ. ಈಗ ಜಾತ್ರೆ ಆಗೈತಿ ಫುಲ್, ಇಲ್ಲೇ ಜಾತ್ರೇಶ್ವರಿ ಆಗೈತಿ. ಮುಕ್ತಾಂಬಿಕಾನ್ ಬಿಟ್ಟು ಬಂದೆಲ್ಲ ಮನ್ಯಾಗ ಅದಕ್ಕೆ. ಇಲ್ಲಿ ಇವಾಗ ಕತ್ತಿ ಕಬ್ಬಣ ಏನಾಗೈತಂದ್ರೆ ಎಲ್ಲ ಇಲ್ಲಿ ಹೊಂಟೇವಿ, ಅಲ್ಲಿ ಮುಂದೆ ಗಿಡ ಬಿತ್ತು. ಆಮೇಲೆ ಇಲ್ಲಿ ಕುದುರೆಮುಖ, ಕೆಮ್ಮನ್ಗುಂಡಿ ಹೋಗ್ಬೇಕಂದ್ರ ಇಲ್ಲಿಂದ 70 ಕಿಲೋಮೀಟರ್ಸ್ ಈ ಕಡೆಯಿಂದ ಸುತ್ತಾಕ ಹೋಗ್ಬೇಕು. ಯಾಕಂದ್ರೆ ಈ ಕಡೆಯಿಂದ ಏನಾಗೈತಿ ಅದನ್ನ ಮುಂದ್ ಮರ ಬಿತ್ತಲ್ಲ. ಸೊ ನೆಕ್ಸ್ಟ್ ಕುದುರೆಮುಖ ಹೋಗ್ಬೇಕಂದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲಿ ಕ್ಲೋಸ್ ಮಾಡ್ಯಾರಂತ. ಸೊ ಹೋಮ್ ಸ್ಟೇ ತಗೊಂಡು ಇರ್ಬೇಕಂದ್ರೆ ನೆಟ್ವರ್ಕ್ ಇಲ್ಲ. ಅದಕ್ಕೆ ಬಿಸಿ ಬಿಸಿ ಕಾಫಿ ಇಲ್ಲಿ ಅಂಕಲ್ ಮಾಡಿ ಕೊಟ್ರು. 15 ರೂಪಾಯಿ ಅಂತ ನೋಡ್ರಿ ಇಷ್ಟು ಕಾಫಿ. ಸಕ್ಕರೆನೂ ಇಲ್ಲ, ಕಾಫಿನೂ ಇಲ್ಲ, ಹಾಲಷ್ಟೇ ಹಾಕೊಟ್ಟಾರೆ. ವೆರಿ ಗುಡ್. गरम चाय की प्याली है डुब 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 डुब, यल्ला रोड ब्लॉक है डिंग डिंग, हनीमून हमारा सक्कत है डिच डिच डिच, उंगरा हमारा ಮಿಂಚಿ. ಕರೆ ಹೇಳ್ಬೇಕಂದ್ರೆ ನಿಮ್ಮ ಅಣ್ಣ ಚಾಯ್ ಬಿಟ್ಟಾನೀಗ. ಎಲ್ಲೊಂದು ವರ್ಟಿಕಲ್ ವಿಡಿಯೋ ತಗೋಬೇಕಾಯ್ತು ನೋಡಿ, ಶಾರ್ಟ್ಸ್ನ ಹಾಕಕ್ ಬರ್ತಿತ್ತು ರೋಡ್ ಬ್ಲಾಕ್ ಆತಂತೆ. ಶಿಟ್. ನನ್ನ ಫ್ರೆಂಡ್ಸ್ ಒಳ ಬರತ್ತಾರ, ಬೆಟ್ ಮಾಡಿಸ್ತಾರೆ. ನನ್ನ ಫ್ರೆಂಡ್ಸ್ ಕರೆದೆ ಅವ್ರಿಗೆ, ಬಾರಪ್ಪ ಗಾಡಿ ಕುಂದು ಬರ್ರಿ. ಇಲ್ಲ ಅಣ್ಣ ನಮಗೆ ಮಳೆಯಾಗ ಅಡ್ಡಾಡಕ್ ಮಜಾ ಬರ್ಬೇಕಂತ ಹೇಳಿ ಅಂತಾರ. ಏನ್ ಮಾಡೋದು ಈಗ? ಬರ್ರಿ. ಏಯ್ ಗಂಗಪ್ಪಣ ಬ್ಯಾಡ್ ತಡಿ. ಏ ರಾಮ್ಯಾನು ಬರಾಕೋಲ್ಲ. ಬಶ ಏ ಬಶಾನು ಒಲ್ಲ ಅಂತೇಳಿ ಇಲ್ಲಮ್ಮ ಅಂತ ಯಾರು ಸಿದ್ಲಿಂಗ್ ಹೊಂಟಂಗಪ್ಪ. ಏ ಸಿದ್ದು ಬಾರ ಇಲ್ಲಿ. ಎಲ್ಲಾರು ಮಳೆಯಾಗ ತೋರ್ಸ್ಕೋಬೇಕಂತ ನಾವ ಇಬ್ಬರ ಗಾಡಿಯಾಗ ಹತ್ತು ಕೂತ ನೋಡ್ರಿ. ಇವಾಗ ಗುಡ್ಡದಾಗ ಕಾಡ್ನಾಗ ಇರ್ತೀವಿ. ಹೋಮ್ ಸ್ಟೇ ನೋಡತ್ತಾಳ. ಸೊ ನೋಡುವ ಏನಾಗತ್ತೆ. ನನಗೂ ನಿದ್ದೆ ಬರ್ಲಿಕ್ಕತ್ತದೆ. ಏನಿಲ್ಲ ಅಂದ್ರೆ ಮತ್ತೆ ವಾಪಸ್ಸು ಚಿಕ್ಕಮಂಗ್ಳೂರು ಹೋಗ್ತೀವಿ. ಅಲ್ಲಿಂದ ಟುಮಾರೋ ಅವರ್ ಪಯಣ ವಿಲ್ ಬಿಟ್ಟು ಎಲ್ಲೇ ಕುದುರೆಮುಖ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗೈತೆ. ಕೆಮ್ಮನ್ಗುಂಡಿಗೆ ಹೋಗ್ತೀವಿ. ಸ್ನೇಹಿತರೆ, ಫೈನಲಿ ನಮ್ಗೊಂದು ಹೋಮ್ ಸ್ಟೇ ಸಿಕ್ಕಿದೆ. ಅಯ್ಯೋ ಕರೆಕ್ಟ್ ಹೊಂಟೇವೆ. ಇಂದ ಹೋಗತ್ಲ ಗಾಡಿ. ಐತ್ಲಾ ರೋಡ್ ಹೋಗಲ್ಲ ಗಾಡಿಗಳು. ಏನ್ ಅವಾಜ್ ಅದು ಕೇಳ ನಮ್ ಗಾಡಿ ಒಳಗ ಹೊರಗು. ಹೌದೌದೌದು. ಈಗ ನೋಡ ಸೀದಾ ಐತ್ಲಾ ಇಲ್ಲಿಂದ ರೋಡ್. ಏನ್ ಡೇಂಜರ್ ಐತವ. ಆಯ್ತು ಕರೆ ಅಗದಿ ಸ್ಲೋ. ತೆಗಿಬೇಡ ಡೋರ್ಗಿರಿ, ಏನ್ ತೆಗಿಬೇಡ, ಆರಾಮಾಗಿ ಬಂದು. ಸ್ನೇಹಿತರೆ, ಇಲ್ಲಿ ತುಂಬಾ ದೊಡ್ಡ ಸಾಹಸ ಮಾಡ್ತಾ ಕೆಳಗೆ ಕಲ್ಲು ಬಿಡಿಸ್ಕೊಂತ ಬಂದ್ವಿ. ಯಾಕಂದ್ರೆ ಅಲ್ಲಿ ಫುಲ್ ಜಡ್ ಟರ್ನ್ ಇತ್ತು. ಜಡ್ ಅಲ್ಲ, ಏನದು ಪಿನ್ ಟರ್ನ್ ಇತ್ತು. ಇವಾಗ ನಿಮ್ಗೆ ಆಕ್ಚುಲಿ ಗೊತ್ತಾಗವಲ್ತದ
ಬಟ್ ಇಟ್ ಈಸ್ ವೆರಿ ಸ್ಟೀಪ್. ಓಹೋ ಓಹೋ ಹೋ. Step by step, slowly we are going into the woods. It is very amazing experience. ಅಂತ ಅನ್ನತಿಲ್ಲ, 10:12 ಆಗಿತ್ತು ನಂದಲ್ಲಿ. ಯವ್ವ ಅಲ್ವ ನಾನು ಬಂದ್ವಿ ಒಳಗೆ ಹೋಮ್ ಸ್ಟೇ ಮಸ್ತ್ ಕಾಟೇಜ್ದಾಗ ಇರೋನಂತ. ಈಗ ಗದ್ಲ ಹಾಕೋನಂತ ಕಾಟೇಜ್ದಾಗ. ಅಲ್ಲ ಆ ಕಲ್ ಕಾಣವತ್ತಾಗಿತ್ತು, ನೋಡಿದೀನಿ ನಾನು. ಸೊ ಸ್ನೇಹಿತರೆ, ನೀವು ನೋಡ್ಬೋದು ನೇಚರು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಎಷ್ಟು ಕಣ್ಣಿಗೆ ಆರಾಮ್ ಅನ್ಸತ್ತೆ. ಅಲ್ಲಿಂದ ಬಂದ್ವಿ, ವಿಡಿಯೋಲಿ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ ಈಸ್ ವೆರಿ ವೆರಿ ಸ್ಟೀಪು. ಈ ನಮ್ಮ ರೆಸಾರ್ಟಿಂದ ಚಿಕ್ಕಮಗಳೂರು ಕೂಡ ಕಾಣುತ್ತೆ, ಚಿಕ್ಕಮಗಳೂರು ಸಾರಿ, ಅಲ್ಲಿ ನೋಡ್ಬೋದು ನೀವು ದೂರಿಂದ. ನಾಳೆ ಮತ್ತೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಇವಾಗ ಸಂಜೆ ಆಗಿದೆ, ಸೊ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆಯ್ತೆಲ್ಲ ತೊಗೊಂಡೆ, ಮತ್ತು ಬ್ಯಾಗೇಜಲ್ಲಿ ತೊಗೊಳಲ್ಲ. ಸೊ ಫೈನಲಿ ನಮಗೆ ಕಾಟೇಜ್ ಸ್ಟೇ ಸಿಕ್ಕೈತಿ. ಇವಾಗ ಓಹೋ ಮಳೆ ಸ್ಟಾರ್ಟ್ ಆಯ್ತಪ್ಪ. ಚಲೋ. ಸೊ ಫುಲ್ ಜಾತ್ರೆ, ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ತೊಗೊಂಡು ಆಟಾಡ್ಬೇಕು ನಾವು. ಆಫೀಸು ಇಲ್ಲೇ, ಬ್ಲಾಗಿಂಗು ಇಲ್ಲೇ, ಎಡಿಟಿಂಗು ಇಲ್ಲೇ. ವಾವ್, ನಡಿ ಅಲ್ಲಿ ಹೋಗ್ತಾನೆ. ವಾವ್, ನೈಸ್ ನೈಸ್ ನೈಸ್. ನೋಡಿದ್ರಿ ಇವಾಗ ಬಾಬಾ ಬುಡನ್ಗಿರಿ ಹಿಲ್ಸ್ ಹೊಂಟಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೆಲ್ಲ ರೋಡ್ ಒಂದು ನಿಮಿಷ ರೋಡ್ ಬ್ಲಾಕ್ ಇರೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ವಿ ಕುಡಂಟ್ ಗೋ ದೇರ್. ಬಟ್ ಫಾರ್ಚುನೇಟ್ಲಿ ಹುಡುಕ್ತಾ ಇಲ್ಲೊಂದು ನೆಟ್ವರ್ಕ್ ಸಿಕ್ತು ನಮಗೆ. ಇಲ್ಲಿ ಚೆನ್ನಾಗಿರೋದೊಂದು ಕಾಟೇಜು ಹೋಮ್ ಸ್ಟೇ ಸಿಕ್ಕಿದೆ. ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ ಹಿಯರ್. ನೀವು ಮಾರ್ನಿಂಗ್ ಕೂಡ ನಾನು ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಚಲೋ. ಸೊ ನಡೀರಿ, ನಿಮ್ಗೆ ರೂಮ್ ತೋರಿಸ್ತೀನಿ. ನಾಕ್ ನಾಕ್ ಆಯ್ಶು. ಓ ಬಂದಿವ್ರಿ ನಾವು. ಅಯ್ಯೋ, ಸೊ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಓಹೋ ಇಲ್ಲಿಂದ ತೋರಿಸ್ತೇನೆ ತಡ್ರಿ. ವಾವ್. ಸೊ 6000 ಪರ್ ಡೇ ಅಂತ. ಬಟ್ ನಾವು 11-12ಕ್ಕೆ ಬರೋ ಬದಲಿ ನಾವು ಬರೋದು ತುಂಬಾ ಲೇಟ್ ಆಗಿಬಿಡ್ತು. ಸಂಜೆ 7ಕ್ಕೆ ಬಂದೇವಿ. ಬಿಕಾಸ್ ಇನ್ನೊಂದು ಬ್ಯಾಡ್ ಲಕ್ ಏನಪ್ಪ ಅಂತಂದರೆ ನಾಳೆ ಮಾರ್ನಿಂಗ್ 11 o'clock ಮ್ಯಾಕ್ಸಿಮಮ್ ಚೆಕ್ಔಟ್ ಮಾಡಬೇಕಂತ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪೋರ್ಟ್ರೇಟ್ಸ್ ಎಲ್ಲ ಹಾಕ್ಯಾರ. ವಾವ್. ಐಶು ಏನು ಬಂದ ಕೂಡಲೇ ಜಾಗ ಮಾಡೋಕೆ ಹೋದಿಲ್ಲ. ಇಲ್ಲೇ ವ್ಯೂ ಅಗದಿ ಸೂಪರ್ ಐತಿ. ನಿಮಗೆ ತೋರಿಸ್ತೀನಿ, ಬಟ್ ಇವಾಗ ತೋರ್ಸೋಕ್ಕಾಗಲ್ಲ. ನಾಳೆ ಮುಂಜಾನೆ ಏನೂ ಕಾಣ್ತಾನೆ ಇಲ್ಲ. ಸೊ ಕಾಟೇಜ್ ಈಸ್ ವೆರಿ ಬ್ಯೂಟಿಫುಲ್. ಫುಲ್ ವಿಚಾರ ಮಾಡಿರಿ, ಬಾಲ್ಕನಿನಾಗ ಹೋದ ಕೂಡಲೇ ಸೂಪರಾಗಿ ಕಾಡು. ಓಹೋ. ಆಮೇಲೆ ಇಲ್ಲೇ ನಮ್ಮ ವಿಡಿಯೋ ಎಡಿಟಿಂಗ್ ಮಾಡೋಕೆ ಅಥವಾ ಆಫೀಸ್ ವರ್ಕ್ ಮಾಡೋಕ್ಕೆ ಕೂಡ ಎಲ್ಲ ಐತಿ. ವೈಫೈ ಕೂಡ ಐತಿ, ಸೊ ನೋ ಟೆನ್ಷನ್. ಆಮೇಲೆ ಇಲ್ಲಿ ಹಾಟ್ ವಾಟರ್ ಆಪ್ಷನ್ ಕೂಡ ಐತಿ. ಓಹೋ. ಆಮೇಲೆ ಒಳಗಡೆ ಎಕ್ಸ್ಟ್ರಾ ಬೆಡ್ಸು ಕೊಟ್ಟಾರ. ನಾವು ಇರೋದು ಇಬ್ಬರ ಬಿಡ್ರಿ, ಮಕ್ಕಳು ಅಂತೂ ಹಾಕಿ ಇನ್ನೂ ವರ್ಷಗಟ್ಟಲೆ. ವಾವ್. ಸೊ ಬಾತ್ರೂಮ್ ಕೂಡ ನೀಟಾಗೈತಿ. ಎಲ್ಲ ಕಾಟೇಜ್ ಥರ ಮೇಲೆ ಹಂಚು ಗಿಂಚು ಹಾಕ್ಯಾರ. ಮಸ್ತ್ ಗೀಸರ್ ಐತಿ, ಸೊ ನೋ ಟೆನ್ಷನ್. ಮಸ್ತ್. ಹಾ ಮಸ್ತ್ ಐತೆ ನೋಡ್ರಿ. ಖರೆ ಏನು ಪೈಸಾ ವಸೂಲ್ ಆಗಲಿಲ್ಲ, ಭಾಳ ಲೇಟ್ ಆಗಿ ಬರೋದು. ಆ್ಯಕ್ಚುಲಿ ನಮ್ಮದು ಹೋಮ್ ಸ್ಟೇ ಎಲ್ಲಿ ಹುಡ್ಕ್ಯಾಡ್ಕೋತ ಏನು ಹೇಳ್ಬೇಕು ನಿಮ್ಮ ಕತೆ ಎಲ್ಲ ಜಾತ್ರೆ. ವಾ, ಇಟ್ಸ್ ಅಮೇಜಿಂಗ್.
ಐಸು ಏನ್ ಮಾಡ್ಲಿಕ್ಕತ್ತಿ ಐಸು ಮಾತೆ ಸಾ ಇಲ್ಲಿ ನೋಡಿಲ್ಲಿ ಏ ಮಾತೆ ಸಾ ಸ್ವಲ್ಪ ಪರ್ಫ್ಯೂಮ್ ಹೊಡಿವ ಯಾಕೋ ರೂಮ್ ಸ್ವಚ್ಛ ಇದ್ರು ಘಮ ಘಮ ಅಲ್ಲ ಗಬ್ ವಾಸ್ ಬರತೈತಿ. ಅದು ಮೋಸ್ಟ್ಲಿ ರೂಮ್ ಹಸಿ ಇದ್ದಿದ್ದಕ್ಕೋ ಏನು ಗೊತ್ತಿಲ್ಲ, ನಿಮ್ಗೆ ಗೊತ್ತಪ್ಪ. ನೋಡ್ರಿ ನಮ್ಮ ಪುಟ್ಟ ಬಕಾಸುರು ಎಷ್ಟು ತಿನ್ನತೈತಿ. ಏನು ತಿನ್ನತ್ತೆ ಯಶು? ಚಪ್ಪ ಸೊ ನಂದು ವೈಶು ಇಬ್ಬರದ್ದು ಪ್ಲೇಟ್ ಬೇರೆ ಇದೆ. ಸೊ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಐ ಆಮ್ ಸೋ ಸಾರಿ, ಇವತ್ತು ಫುಲ್ಲು ಸುಸ್ತಾಗೈತಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಟ್ರಾವೆಲಿಂಗು ಭಾಳ ಆಗೈತಿ, ಲೇಟ್ ಆಗೈತಿ. ಸೊ ಇವತ್ತು ಲಕ್ಕಿ ಕಮೆಂಟ್ಸ್ ತೊಗೊಳ್ಳೋದಿಲ್ಲ, ಬಟ್ ಖಂಡಿತ ನಾಳೆ ಲಕ್ಕಿ ಕಮೆಂಟ್ಸ್ ತೊಗೋತೀನಿ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಯಾರ್ಯಾರು ಹುಟ್ಟುಹಬ್ಬ ಐತೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಬರ್ತ್ಡೇ, ಯಾರ್ಯಾರು ಆ್ಯನಿವರ್ಸರಿ ಐತೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಹೊಸ ಎಪಿಸೋಡಲ್ಲಿ ಸಿಗೋಣ. ಆಮೇಲೆ ಈ ಸೀರೀಸ್ ನಿಮ್ಗೆ ಲೈಕ್ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋಕೆ ಮರಿಬೇಡ್ರಿ. ನಾಳೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು. ದೇವರು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಜಗತ್ತಿನ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.